ಪ್ರತಿಭಟನೆ ಜೆಡಿಎಸ್ ಪಕ್ಷದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರೆಲ್ಲ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಏನು ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬಂದಿದ್ದೀವಿ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಶಾಸಕರು ಇಬ್ಬರು ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತಾ ಇದೆ, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಅನ್ನತ ಭಾವಿಸಬೇಡಿ. ಏನು ಇವತ್ತು ಮಾತು ಎತ್ತಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಹಿಂದ ಅಂತ ಮುಂದೆ ಹೋಗ್ತಾರೆ. ಸುಮಾರು 11,000 ಕೋಟಿ SC ST ಮೀಸಲಿಟ್ಟಿದ್ದ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾರೆ. ಗ್ಯಾರಂಟಿ ಬೇಕಾ, ನಾವು ನಮ್ಮ SC ST ಜನಾಂಗದ ಉದ್ಧಾರ ಬೇಕಾ? ಯೋಚನೆ ಮಾಡಿ. ರಸ್ತೆಗಳಿಲ್ಲ, ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಲ್ಲಿ SC STಗಳಿಗೆ ಯಂತ್ರಗಳು ತಗೋಬೇಕು ಅಂದ್ರೆ 3 ವರ್ಷದಿಂದ ಇದು ಅನುದಾನ ಕೊಟ್ಟಿಲ್ಲ. ಏನು ಒಂದು ಹಾಸ್ಟೆಲ್ಗಳಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆಗಳು ನೋಡಿ, ಟೀಚರ್ಗಳಿಡಿ ಸ್ಕೂಲ್ಗಳಲ್ಲಿ ಅಂದ್ರೆ ಅದಿಲ್ಲ. ಮಾತೆತ್ತಿದ್ರೆ ರೈತರ ಪರವಾಗಿರ್ತೀವಿ ಅಂತಾರೆ. ಹಾಲಿನ ದರ ಹೆಚ್ಚು ಮಾಡಿ ಅಂದ್ರೆ ಅದಿಲ್ಲ. ಸಹಾಯಧನ ಮಾಡಿ ಅಂದ್ರೆ ಅದನ್ನ ಕೊಟ್ಟಿಲ್ಲ. ಇನ್ನೇನು ಇವಾಗ ಬೇಸಿಗೆ ಕಾಲ ಬರುತ್ತೆ, ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಅದ್ರ ಜೊತೆ ಫೀಡು ಜಾಸ್ತಿ ಮಾಡ್ತಾರೆ. ಎಲ್ಲೋಗ್ಬೇಕು ರೈತರು? ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಈ ಸ್ಟೇಟ್ ಗೌರ್ಮೆಂಟ್ ಏನು ಕಾಂಗ್ರೆಸ್ ಸರ್ಕಾರ SC ST ದುಡ್ಡು ಬೇರೆ ಚುನಾವಣೆಗಳಿಗೆ, ತೆಲಂಗಾಣ ಚುನಾವಣೆಗೆ ಉಪಯೋಗಿಸ್ಕೊಂಡಿದಾರೋ ಅದು ಎಷ್ಟು CBI ಯಲ್ಲಿ ಬಹಿರಂಗವಾಯಿತು. ಅದನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡಬೇಕು ಅಂತ ಮುಂದೆ ಆ ದುಡ್ಡು ವಾಪಸ್ ತಗೊಳ್ತೀವಿ ಅಂತ ಬಹಿರಂಗವಾಗಿ ಅಧಿವೇಶನದಲ್ಲಿ ಹೇಳ್ತಾರೆ. ಇಂತಹ ಒಂದು ಕಾರ್ಯಕ್ರಮಗಳು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಅವಕಾಶ JDS ಪಕ್ಷಕ್ಕೆ ಕುಮಾರಸ್ವಾಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು. ಯಾಕಂದ್ರೆ 20 ತಿಂಗಳು ಮತ್ತೆ 14 ತಿಂಗಳು ಏನು ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಮಾಡಿದ್ರು, ತೋರಿಸಿದ್ರು ಜನಕ್ಕೆ ಎಷ್ಟು ಉಪಯೋಗ ಆಯ್ತು ಅಂತ ನಿಮ್ಗೆ ಗೊತ್ತು. ರೈತರು ಸಾಲ ಮನ್ನಾ ಮಾಡಿದ್ರು, ಸಿಂಗಲ್ ಡಿಜಿಟ್ ಲಾಟ್ರಿ ಮನ್ನಾ ಮಾಡಿದ್ರು, ಬಡ್ಡಿ ಸಾರಾಯಿ ಕಡಿಮೆ ನಿಷೇಧ ಮಾಡಿದ್ರು. ಇಂತಹ ಒಂದು ಜನಪರ ಕಾರ್ಯಕ್ರಮಗಳು ಮಾಡ್ಕೊ ಬರ್ತಿದ್ದಾರೆ ಕುಮಾರಸ್ವಾಮಿ ಅವರು, JDS ಪಕ್ಷ. ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀವಿ ನಾವು. ಏನು ಈ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಕೊಡ್ತೀವಿ ಅಂತಾರೆ, ಒಂದ್ ಕಡೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ, ಹಾಲ್ ದರ ಜಾಸ್ತಿ ಮಾಡಬೇಡ ಅಂತಾರೆ, ಮತ್ತೆ ಮಾಡ್ತೀವಿ ಅಂತ ಮುಂದೆ ಕೊಡ್ತಾರೆ. ಈ ರೈತರಿಗೆ ರೈತರಿಗೆ ಹಾಲ್ ದರ ಜಾಸ್ತಿ ಮಾಡಿ ಅಂದ್ರೆ ಅದು ಮಾಡಕ್ ರೆಡಿ ಇಲ್ಲ. KEB ಬಿಲ್ ಜಾಸ್ತಿ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲ ಚಿಕ್ಕ ಚಿಕ್ಕದ ವಿಚಾರಗಳಲ್ಲೂ ಎಲ್ಲಾ ಕಡೆನೂ ಟ್ಯಾಕ್ಸ್ ಹಾಕ್ತಾ ಇದಾರೆ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ. 56,000 ಕೋಟಿ ಪ್ರತಿ ತಿಂಗಳು 5 ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಅದಾದ್ರೂ ಕರೆಕ್ಟ್ ಆಗಿ ಕೊಡ್ತಾರ? ಹೋಗ್ಲಿ, ಅದು ಇಲ್ಲ. 56,000 ಕೋಟಿ ಅದು ಎಲ್ಲಿ ಹೋಗ್ತಾರೆ ಆ ದುಡ್ಡು, ಮತ್ತೆ ಎಲ್ಲಿಂದ ಬರುತ್ತೆ? ಅದನ್ನ ಒಂದು ನಮ್ಮ ಕುಮಾರಸ್ವಾಮಿ ಅವರು ಕೇಳಿದ್ರು, ಕುಮಾರಣ್ಣ ಒಂದು ವೈಟ್ ಪೇಪರ್ ಕೊಡಿ, 56,000 ಎಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, 56,000 ಕೋಟಿ ಎಲ್ಲಿಂದ ತರ್ತೀರಾ ಅಂತ. ಟ್ಯಾಕ್ಸಸ್ ಏನೇನ್ ಮಾಡ್ತೀರಾ ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್. ಮತ್ತೆ ಅದನ್ನ ತೋರ್ಸಕ್ಕಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿ ಮಾಡ್ತಾ ಇದ್ದೀರಿ ಅಂತ ಅದು ತೋರ್ಸಕ್ ರೆಡಿ ಇಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿದ್ದೀವಿ. ದಯವಿಟ್ಟು ಜನ ಯೋಚನೆ ಮಾಡಿ, ಬರೋ ಚುನಾವಣೆಯಲ್ಲಿ ಏನು ಮುಂದೆ ಚುನಾವಣೆಗಳಲ್ಲಿ JDS ಪಕ್ಷಕ್ಕೆ ಮತ್ತೆ BJP ಪಕ್ಷಕ್ಕೆ ಎರಡಕ್ಕೂ ಸಹಾಯ ಮಾಡಿ ಅಂತ ಕೇಳಕ್ ಹೇಳ್ತೀನಿ.